ಇಕ್ಕಟ್ಟಿನಲ್ಲಿ ವಿಶೇಷ ಸಹಾಯಕನು ನನ್ನ ದೇವರು. ದೇವರು ನಮ್ಮ ಜೀವಿತಗಳಲ್ಲಿ ನಾವು ಅನುಭವಿಸುತ್ತಿರುವ ನೋವುಗಳನ್ನು ಹಾಗೂ ಶ್ರಮೆಗಳನ್ನು, ಕಷ್ಟಗಳನ್ನು, ನಷ್ಟಗಳನ್ನು ಎಲ್ಲವನ್ನೂ ನೋಡುವಂಥವನಾಗಿದ್ದಾನೆ. ಆದರೆ ಆತನು ಸುಮ್ಮನೆ ಇರುವಂತಹ ದೇವರಲ್ಲ. ನೀನು ಅನುಭವಿಸುತ್ತಿರುವಂತಹ ನೋವುಗಳಿಗೆ ನೀನು ಸುರಿಸಿದಂಥ ಕಣ್ಣೀರನ್ನು ಆತನು ಲೆಕ್ಕಿಸುವಂತಹ ದೇವರಾಗಿದ್ದಾನೆ. ನೀನು ಎಷ್ಟು ನೋವನ್ನು ಅನುಭವಿಸುತ್ತೀಯೋ, ಎಷ್ಟು ಇಕ್ಕಟ್ಟಿನಲ್ಲಿ ನೀನು ದೇವರಿಗೆ ಮೊರೆ ಇಡುತ್ತೀಯೋ, ಅಷ್ಟು ದೇವರು ನಿನ್ನ ಹತ್ತಿರ ಬರಲು ಸಾಧ್ಯವಾಗುತ್ತದೆ. ಯೋಸೇಫನ ಜೀವಿತದಲ್ಲಿ ನಾವು ನೋಡುವುದಾದರೆ, ಯೋಸೇಫನನ್ನು ತನ್ನ ಸ್ವಂತದವರು, ತನ್ನ ಸಹೋದರರೇ ಆತನನ್ನು ದ್ವೇಷಿಸಿದ ಹಾಗೆ ನಾವು ಸಹೋದರರೇ ತನ್ನನ್ನು ದ್ವೇಷಿಸಿ ಗುಂಡಿಗೆ ಹಾಕಿದರು. ಬಾಧೆಯನ್ನು ಅನುಭವಿಸಿದ, ನೋವನ್ನು ಅನುಭವಿಸಿದ ನಂತರದೇ ಇರುವಂತಹ ತಪ್ಪಿಗೂ ಸೆರೆಯಲ್ಲಿ ಹಾಕಲ್ಪಟ್ಟನು. ಆದರೆ ಯೋಸೇಫನ ನೋವನ್ನು, ಯೋಸೇಫನು ಪಟ್ಟಂತಹ ಶ್ರಮೆಯನ್ನು, ಯೋಸೇಫನು ಅನುಭವಿಸಿದ ಸೆರೆಮನೆಯ ನಿವಾಸವನ್ನು, ಇದೆಲ್ಲವನ್ನೂ ಸಹ ದೇವರು ನೋಡಿ ಇಕ್ಕಟ್ಟಿನಲ್ಲಿ ವಿಶೇಷ ಸಹಾಯಕನಾಗಿ ಯೋಸೇಫನ ಜೀವಿತದಲ್ಲಿ ಅದ್ಭುತವನ್ನು ಮಾಡಿ ರಾಜ್ಯದಲ್ಲಿ ಮುಖ್ಯ ಅಧಿಕಾರಿಯ ಪದವಿಯನ್ನು ಕೊಟ್ಟನು. ಅದೇ ವಿಧವಾಗಿ ನಿನ್ನ ಜೀವಿತದಲ್ಲಿಯೂ ಸಹ ನಿನಗಾಗಿ ತೋಡಿದ ಗುಂಡಿಯಲ್ಲಿ ನಿನ್ನನ್ನು ಹಾಕಬೇಕೆಂಬುದಾಗಿ ಯೋಚನೆ ಮಾಡುವವರೆಲ್ಲರೂ ಅವರನ್ನೇ ಶಿಕ್ಷಿಸುವಂಥವನಾಗಿದ್ದಾನೆ. ನಿನ್ನ ಕಣ್ಣೀರಿನ ಮೊರೆಗಳನ್ನು ಆತನು ಕೇಳುವಂಥವನು. ನಾವು ವಾಕ್ಯದಲ್ಲಿ ಈ ರೀತಿ ನೋಡ್ತೇವೆ. 2 ಪೇತ್ರ 2ನೇ ಅಧ್ಯಾಯ 20ನೇ ವಚನದಲ್ಲಿ ನಾವು ನೋಡ್ತೇವೆ, ತಪ್ಪು ಮಾಡಿ ಗುದ್ದು ತಿನ್ನುವುದಕ್ಕಿಂತ ತಪ್ಪು ಮಾಡದೆ ಗುದ್ದು ತಿನ್ನುವುದು ಲೇಸು ಎಂಬುದಾಗಿ ನೋಡ್ತೇವೆ. ತಾಳ್ಮೆಯನ್ನು ನೋಡ್ತಾನೆ ದೇವರು ನಮ್ಮ ಜೀವಿತದಲ್ಲಿ. ನಾವು ಮಾಡದೇ ಇರುವಾಗಲೂ ಶಿಕ್ಷೆಯನ್ನು ಅನುಭವಿಸ್ತಾ ಇದ್ದೇವೆ, ಇಲ್ಲ ಬಾಧೆಯನ್ನು ಅನುಭವಿಸ್ತಾ ಇದ್ದೇವೆ, ದ್ವೇಷಿಸಲ್ಪಡ್ತಾ ಇದ್ದೇವೆ ಎಂಬುದಾದರೆ ನಮ್ಮ ತಾಳ್ಮೆಯನ್ನು ದೇವರು ನೋಡಿ ನಮ್ಮ ತಾಳ್ಮೆಗೆ ತಕ್ಕ ಫಲವನ್ನು ದೇವರು ನಮಗೆ ಅನುಗ್ರಹಿಸುವಂಥವನು ಆಗಿದ್ದಾನೆ. ನೀನು ಎಷ್ಟು ತಾಳ್ಮೆಯಿಂದ ನಿನ್ನ ನೋವನ್ನು ಸಹಿಸ್ತೀಯೋ, ನಿನ್ನ ಇಕ್ಕಟ್ಟಿನಲ್ಲಿ ದೇವರು ನಿನಗೆ ವಿಶೇಷ ಸಹಾಯಕನಾಗಿ ಬಂದು ನಿನ್ನನ್ನು ಮೇಲಕ್ಕೆತ್ತುವಂಥವನು ಆಗಿದ್ದಾನೆ. ಯೋಸೇಫನ ಜೀವಿತದಲ್ಲಿ ತಾನು ಸಹಿಸಿದಂತಹ ನೋವು, ಶ್ರಮೆ, ಬಾಧೆ ಎಲ್ಲವನ್ನು ನೋಡಿ ತಾನು ತಪ್ಪು ಮಾಡದೇ ಇರುವುದಕ್ಕಾಗಿ ತನ್ನನ್ನು ಮೇಲಕ್ಕೆತ್ತಿದ. ಅದೇ ವಿಧವಾಗಿ ನಮ್ಮ ಜೀವಿತದಲ್ಲಿ ಸಹ ನಾವು ತಪ್ಪು ಮಾಡದೇ ಇರುವಾಗಲೂ ನಮ್ಮನ್ನು ನೋವಿಗೆ ಗುರಿ ಮಾಡುವಂಥವರನ್ನು ದೇವರು ಶಿಕ್ಷಿಸದೆ ಬಿಡುವುದಿಲ್ಲ. ದೇವರು ನಮ್ಮನ್ನು ಮೇಲಕ್ಕೆತ್ತಿ ನಮ್ಮನ್ನು ಆಶೀರ್ವದಿಸುವಂತಹ ದೇವರಾಗಿದ್ದಾನೆ. ಹಾಗಾಗಿ ಹೆದರಬೇಡ, ಭಯಪಡಬೇಡ, ಕಳವಳಗೊಳ್ಳಬೇಡ. ದೇವರು ನಿನ್ನ ಜೊತೆಯಲ್ಲಿದ್ದಾನೆ. ದೇವರು ನಿನಗೆ ವಿಶೇಷ ಸಹಾಯಕನಾಗಿ, ಇಕ್ಕಟ್ಟಿನಲ್ಲಿ ನಿನಗೆ ಸಹಾಯಕನಾಗಿ ಬರುವಂಥವನಾಗಿದ್ದಾನೆ. ಆಮೆನ್.